ನಮಸ್ಕಾರ. ಜೆಟಿ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ವಸಂತಪುರ ವಾರ್ಡ್ನಲ್ಲಿ ಕಸದ ರಾಶಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಘಟನೆ ಸಂಭವಿಸಿದ್ದು, ಸಮಯೋಚಿತ ಕಾರ್ಯಾಚರಣೆಯಿಂದ ಭಾರಿ ಅನಾಹುತ ತಪ್ಪಿದೆ. ಈ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ನಿನ್ನೆ ರಾತ್ರಿ ಸುಮಾರು 9:40 ವೇಳೆಗೆ ವಸಂತಪುರ ವಾರ್ಡ್ 197 ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಸಮೀಪ ಕಸದ ರಾಶಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿದ್ದರು. ಇದೇ ವೇಳೆ ಅದೇ ಮಾರ್ಗವಾಗಿ ತೆರಳುತ್ತಿದ್ದ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯ ರಾಜ್ಯಾಧ್ಯಕ್ಷ ಕೆಎನ್ಸಿ ಸುರೇಶ್ ಅವರು ಬೆಂಕಿ ಗಮನಿಸಿ ತಕ್ಷಣ 112ಗೆ ತುರ್ತು ಸೇವೆಗೆ ಮಾಹಿತಿ ನೀಡಿದರು. 112 ಸಿಬ್ಬಂದಿಯ ತ್ವರಿತ ಸಂವಾದನೆಯೊಂದಿಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಹಾಗೂ ಬನಶಂಕರಿ ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದು ಸಂಭವಿಸಬಹುದಾಗಿದ್ದ ದೊಡ್ಡ ಅನಾಹುತವನ್ನು ತಪ್ಪಿಸಿದರು. ಈ ಸಂದರ್ಭದಲ್ಲಿ 112 ಪೊಲೀಸ್ ಇಲಾಖೆ, ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ಹಾಗೂ ಬನಶಂಕರಿ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆ ಹಾಗೂ ಜೊತೆಯಲ್ಲಿ ಪತ್ರಿಕೆ ವತಿಯಿಂದ ಕೃತಜ್ಞತೆ ಸಲ್ಲಿಸಲಾಯಿತು. ಸಾರ್ವಜನಿಕರು ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಆತಂಕಕ್ಕೆ ಒಳಗಾಗದೆ ತಕ್ಷಣ 112ಗೆ ಕರೆ ಮಾಡುವಂತೆ ಮನವಿ ಮಾಡಲಾಗಿದೆ. ರಸ್ತೆ ಬದಿಯಲ್ಲಿ ಕಸ ಎಸೆಯದಂತೆ ಹಾಗೂ ಅಧಿಕಾರಿಗಳು ಸಹ ಕಸ ಸಂಗ್ರಹಣೆಯನ್ನು ಪರಿಣಾಮಕಾರಿಯಾಗಿ ನಡೆಸಬೇಕೆಂಬುದು ನಮ್ಮ ಒತ್ತಾಯವಾಗಿದೆ. ನೋಡಿ, ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕಿದ್ದಾರೆ. ಇಲ್ಲಿ ಬೆಂಕಿ ನೋಡಿ ಹೇಗೆ ಹಾಕಿದ್ದಾರೆ. ಇಷ್ಟು ಬೆಂಕಿ ಹಾಕಿದ್ದಾರೆ ಅಂತಂದ್ರೆ ತುಂಬಾ ಬೆಂಕಿ ಹಾಕಿದ್ದಾರೆ. ಇದು ಕಸದ ರಾಶಿಗೆ ಬೆಂಕಿ ಹಾಕಿರೋದು. ಕಸದ ರಾಶಿಗೆ ಬೆಂಕಿ ಹಾಕಿದ್ದಾರೆ. KCT ಕಾಲೇಜ್ ಹತ್ರ ನೋಡಿ, ಹತ್ಕೊಂಡು ಜೋರಾಗಿ ಉರಿತಾ ಇದೆ. ಫುಲ್ಲು ಹತ್ಕೊಂಡು ಉರಿತಾ ಇದೆ. ಇಲ್ಲಿ ಫುಲ್ಲು ಬೆಂಕಿ ಅಂದರೆ ಇದು ಕಸಕ್ಕೆ ಹಾಕಿರೋದು. ಇಲ್ಲಿ ನೋಡಿ ಪೈಪ್ಗಳು ಮತ್ತು ಇಲ್ಲೆಲ್ಲ ಪೈಪ್ಗಳೆಲ್ಲ ಇದೆ. ಪ್ರತಿಯೊಂದು ಇಲ್ಲಿದೆ. ಇಲ್ಲಿ ಇದೇನಾಗಿದೆ, ಇಲ್ಲಿ ಯಾರು ಕಿಡಿಗಳಿಗೆ ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ, ಜೋರಾಗಿ ಹತ್ಕೊಂಡು ಉರಿತಾ ಇದೆ. ನಾನಿವಾಗ ಏನು ಮಾಡ್ತೀನಿ ಅಂತಂದರೆ, ನೋಡ ಒಂದು ಕಂಟ್ರೋಲ್ ರೂಮ್ಗೆ ಒಂದು ಫೋನ್ ಮಾಡ್ತೀನಿ. 112 ಮಾಡಿ ಇಲ್ಲಿ ಉರಿತಾ ಇರೋದನ್ನು ತಿಳಿಸ್ತೀನಿ ಅವ್ರಿಗೆ. ಏಕೆಂದರೆ ಇಲ್ಲಿ ಯಾವುದಾದ್ರೂ ಒಂದು ಅನಾಹುತ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಫೋನ್ ಮಾಡ್ತೀನಿ ಈಗ ಅವ್ರಿಗೆ. ನಮಸ್ತೆ. ಬೆಂಗಳೂರು ನಗರ ಪೊಲೀಸ್ ನಮ್ಮ 112 ಪೊಲೀಸ್ ಸೇವೆಗೆ ಒಂದನ್ನು ಒತ್ತಿ. ಪ್ರೆಸ್ 1 ಫಾರ್ ಪೊಲೀಸ್ ಹೆಲ್ಪ್. ಸಂಚಾರ ಸೇವೆಗೆ 2 ಒತ್ತಿ. ಪ್ರೆಸ್ 2 ಫಾರ್ ಟ್ರಾಫಿಕ್ ಹೆಲ್ಪ್. ಸೈಬರ್ ಕ್ರೈಮ್ ವರದಿ. ದಿಸ್ ಕಾಲ್ ಮೇ ಬಿ ರೆಕಾರ್ಡೆಡ್ ಫಾರ್ ಕ್ವಾಲಿಟಿ ಸರ್ವಿಸಸ್ ಪರ್ಪಸ್. ನಮಸ್ತೆ. ಸರ್ ನಮಸ್ತೆ. ನಾನು ಇಲ್ಲಿ KCT ಕಾಲೇಜ್ ಅಂತ ಬರುತ್ತಿಲ್ಲಿ ಒಂದು ಸುಬ್ರಹ್ಮಣ್ಯಪುರ ಲಿಮಿಟ್ಸ್ ಬರುತ್ತಿದ್ದು ಸ್ಟೇಷನ್. ಇಲ್ಲಿ ಯಾರ ಕಿಡಿಗೇಡಿಗಳು ಜೋರಾಗಿ ಬೆಂಕಿ ಹಾಕ್ಬಿಟ್ಟಿದ್ದಾರೆ ಸರ್. ಬೆಂಕಿ ಹಾಕಿದ್ದಾರೆ ಸರ್. ಸರ್, ಕಸದ ರಾಶಿಗೆ ಬೆಂಕಿ ಹಾಕಿದ್ದಾರೆ. ಅಕ್ಕಪಕ್ಕದಲ್ಲಿ ಎಲ್ಲ ಗಿಡಗಳು, ಎಲ್ಲ ಮರಗಳಿದೆ. ಕಳಿಸ್ಕೊಡ್ತೀನಿ ಸರ್. KCT ಪೈಪ್ ಲೈನು KCT ಕಾಲೇಜ್ ಪಕ್ಕದಲ್ಲಿ. KCT ಕಾಲೇಜು. ಕಳಿಸ್ಕೊ ಪ್ಲೀಸ್ ಸರ್, ಪ್ಲೀಸ್. ಮಾಡಲಿ. ಅವ್ರು ಬರೋರು ಬೇಕಾದ್ರೆ ಇಲ್ಲೇ ವೇಟ್ ಮಾಡ್ತೀವಿ ಬೇಕಾದ್ರೆ ಸರ್. ಪೈಪ್ ಲೈನ್, ಕಾವೇರಿ ಪೈಪ್ ಲೈನು ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲೇ. ಕಸಕ್ಕೆ ಜೋರಾಗಿ ಬೆಂಕಿ ಹಾಕಿದ್ರೆ ಯಾರು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ನೋಡಿ ಬಂದವಳೆ, ಈ ಥರ ನಮ್ಮ ಜನ ಇಲ್ಲಿ ಈ ವಾರ್ಡಲ್ಲಿ 197 ವಾರ್ಡ್ ಇದು ವಸಂತಪುರ ಬರುತ್ತೆ. ಈ ಕಸ ತೆಗಿದಿರಾ ನಮ್ಮಲ್ಲಿ
ಈ ಥರ ಒಂದು ವ್ಯವಸ್ಥೆ, ಕಸಕ್ಕೆ ಬೆಂಕಿ ಹಾಕೋ ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಇದು ಯಾವ ರೀತಿ ಉರಿತಾ ಇದೆ ಅಂತಂದರೆ ನಿಜವಾಗ್ಲೂ ತುಂಬ ಜೋರಾಗಿ ಉರಿತಾ ಇದೆಯಲ್ಲ. ಈ ಬೆಂಕಿನ ಹಾಕೋದು ದೊಡ್ಡದಲ್ಲ, ಹಾಕ್ಬಿಟ್ಟು ಹೋಗಿ ಇಲ್ಲೇನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ? ಅದರೊಳಗಡೆ ಏನೇನೋ ಕೆಮಿಕಲ್ ಇರ್ತವೆ. ಆ ಕೆಮಿಕಲ್ ಎಲ್ಲ ಇಲ್ಲಿ ಸಿಟಿ ಇಂಜಿನಿಯರಿಂಗ್ ಕಾಲೇಜು ಹಾಸ್ಟೆಲ್ ಇದೆ, ಅವರೆಲ್ಲ ಈ ಸ್ಮೆಲ್ ಕುಡಿದಾಗ ಏನಾಗುತ್ತೆ ಹೇಳಿ, ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂಥರ ಕಸ ಇರಲ್ಲ, ಇಲ್ಲಿ ಪ್ರತಿಯೊಂದು ಕಸನೂ ಇರುತ್ತೆ. ಇದರಲ್ಲಿ ಒಂದು ಮೆಡಿಸಿನ್ ಆಗಿರ್ಬೋದು, ಒಂದು ಕೆಮಿಕಲ್ ಆಗಿರ್ಬೋದು, ಒಂದು ಯಾವುದೋ ಪದಾರ್ಥಗಳೆಲ್ಲ ಹಾಕಿರ್ತಾರೆ ಇಲ್ಲಿ. ಈ ಪದಾರ್ಥಗಳೆಲ್ಲ ಬೆಂಕಿಗೆ ಆಹುತಿಯಾಗಿ ಅದರಲ್ಲಿ ಬರೋವಂಥ ಗಾಳಿ ಏನಾಗುತ್ತೆ ಹೇಳಿ, ನಮ್ಮ ಪರಿಸರನೇ ಹಾಳು ಮಾಡುತ್ತೆ ಅಲ್ವಾ. ಈ ಥರ ಬೆಂಕಿ ಹಾಕಿ ಅಲ್ಲೇನಾಗ ನೋಡಿ, ಗಿಡ ಮರ ಫುಲ್ಲು, ನಮ್ಮ ಗಿಡ ಮರ ಎಲ್ಲ ಸುಟ್ಟೋಗ್ಬಿಡುತ್ತೆ. ಏನು ದುರ್ಭಾಗ್ಯ! ಏನು ನಮ್ಮ ಜನ ಬುದ್ಧಿ ಕಲಿತಾರೋ ಇಲ್ವೋ, ಇಲ್ಲ ಯಾರು ಹಾಕ್ತಾರೆ ಇದನ್ನು? ಈ ಕಸ ತೆಗಿಯೋಕ್ಕಾಗ್ದಿರ ನೋಡಿ, ಇಲ್ಲಿ ಯಾವುದೋ ಪೈಪ್ಗಳಿದೆ ಇಲ್ಲೆಲ್ಲ, ಈ ಪೈಪ್ಗಳೆಲ್ಲ ಇವೆ. ಈ ಪೈಪ್ ಯಾರ್ದೋ ಪಾಪ ಹಾಕಿರ್ತಾರೆ, ಈ ಪೈಪೆಲ್ಲ ಬಂಡವಾಳ ಹಾಕಿರ್ತಾವೆ, ಈ ಪೈಪೆಲ್ಲ ಸುಟ್ಟೋಗ್ತವೆ ಇವೆಲ್ಲ ನೋಡಿ ಪಾಪ. ಹೊಸ ಪೈಪ್ಗಳು ಹಾಕಿದ್ದಾರೆ ಇಲ್ಲಿ. ನೋಡಿ, ನಮ್ಮ ಜನ ಅಲ್ಲ, ಇದಕ್ಕೆ ಯಾರು, ಇದಕ್ಕೆ ಈ ಕಸ ಹಾಕ್ದವ್ರು ಯಾರು, ಈ ಕಸಕ್ಕೆ ಬೆಂಕಿ ಹಾಕೋದು ಯಾರು ಅಂತಂದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನಮ್ಮ ಇಂಜಿನಿಯರ್ ಸೆಕ್ಷನ್, ಇಲ್ಲಿ ವಾರ್ಡಿನ ಇಂಜಿನಿಯರ್ ಸೆಕ್ಷನ್ ಏನು ಮಾಡ್ತಾರೆ? ಪೊಲೀಸರು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹಲೋ. ಹಾಂ ಸರ್. ಸರ್ ಇಲ್ಲಿ ಪೈಪ್ ಲೈನ್ ಅಲ್ಲಿ ಸರ್ ಯಾರೋ ಈ ಕಸ ಹಾಕಿದ್ರೆ ಜೋರ ಬೆಂಕಿ ಹಾಕ್ಬಿಟ್ಟಿದ್ದಾರೆ ಸರ್. ಜೋರಾಗಿ ಉರಿತಾ ಇದೆ. ಹಾಗಾಗಿ ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ನಲ್ಲ, ನೋಡಿದೆ. ಇಲ್ಲೇ ಇದ್ದೀನಿ ಸರ್, ಇಲ್ಲೇ ಇದ್ದೀನಿ, ಲೈವ್ ಮಾಡ್ತಾ ಇದ್ದೀನಿ ಸರ್, ಇಲ್ಲೇ ಇದ್ದೀನಿ ಸರ್. ಲೈವ್ ಅಲ್ಲಿ ಇದ್ದೀನಿ ಸರ್. ಯಾರಾದ್ರೂ ಬಂದು ಪಾಪ ಯಾರು ನೋಡಿ ಯಾರಾದ್ರೂ ಬರ್ತಾರೆ ಅಂತ ಲೈವ್ ಮಾಡ್ತಾ ಇದ್ದೀನಿ ಸರ್. ಬನ್ನಿ ಸರ್ ಪ್ಲೀಸ್. ನೋಡಿ, ನಮ್ಮ ಕರ್ನಾಟಕ ಪೊಲೀಸ್ ಅಂದರೆ ಇದೇನೆ ನೋಡಿ. ಇಮಿಡಿಯೇಟ್ಲಿ ಮಾಡಿದ ತಕ್ಷಣ ಸ್ಪಂದಿಸ್ತಾರಲ್ಲ, ಅದು ನಮ್ಗೆ ಬೇಕಾಗಿರೋದು. ಅದೇ ನಮ್ಮ GB ಆಗಲಿ ಇನ್ನೊಂದಾಗಲಿ ಹೆಲ್ಪ್ಲೈನ್ ಇದ್ದರೆ ಖಂಡಿತ ಅವ್ರು ಯಾರೂ ಬರೋದಿಲ್ಲ. ಅವ್ರ ಹೆಲ್ಪ್ಲೈನ್ ನಂಬರು ಸಹ ಯಾವುದೇ ರೀತಿ ಕಾರ್ಯಕ್ರಮ ಸರಿಯಾಗಿ ಮಾಡ್ತಾನಿಲ್ಲ, ಯಾರಿಗೂ ಸ್ಪಂದಿಸೋದೇ ಇಲ್ಲ. ಅವರು ಬರೋದೇ ನಮಗೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್. ಅದಕ್ಕೆ ನಾವು ಹೇಳೋದು, ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ನವ್ರನ್ನ ನಮ್ಮ ಹೆಮ್ಮೆಯ ಪೊಲೀಸ್ ಅನ್ನೋದು ಅದಕ್ಕೋಸ್ಕರನೇ ಅಲ್ವರಾ. ಸ್ಪಂದಿಸ್ತಾರೆ, ಧೈರ್ಯ ಹೇಳ್ತಾರೆ ಅಲ್ವರಾ. ಅವರು ಒಂದು ನಿಮಿಷ ಲೇಟಾಗಿ ಬಂದಿರೋದು, ನಾವು ಬರ್ತೀವಿ, ಧೈರ್ಯದಿದ್ದೀರಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳೋದು ನಮ್ಮ ಹೆಮ್ಮೆ ಕರ್ನಾಟಕದ ಪೊಲೀಸ್ ಅನ್ನೋವಂಥದ್ದು. ಹಾಗಾಗಿ ದಯವಿಟ್ಟು ಯಾರೇ ಕಿಡಿಗಳು ಹಚ್ಚಿದ್ರು, ಈ ಬೆಂಕಿ ಹಚ್ಚಿದಿರಲ್ಲ, ದಯವಿಟ್ಟು ತಿಳ್ಕೊಳ್ಳಿ, ಬೆಂಕಿ ಎಣ್ಸೋಕ್ಕೆ ಹೋಗ್ಬೇಡಿ. ಬೆಂಕಿ ಎಣಿಸಿ ಮತ್ತೆ ಇನ್ನೊಂದು ಸತಿ ಮಾಡೋದು ನೋಡಿ ಅವರು. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ. ಹಾಂ ಸರ್. ನಾನು ನಿಮ್ಗೆ ಒಂದು ನಂಬರ್ ಕೊಡ್ತೀನಿ. ಹಾಂ ಸರ್. ಆ ನಂಬರ್ ಒಂದು ವಿಡಿಯೋ ಮಾಡಿ ಹಾಕಿ. ನಂಬರ್ ಕೊಡ್ತೀರಾ ಸರ್? ಕಳಿಸಿ ಸರ್, ಕಳಿಸಿ ಸರ್. ಒಂದು ಲೊಕೇಶನ್ ನಂಬರ್ ಹೇಳ್ತೀನಿ, ಇದು ಲ್ಯಾಂಡ್ಲೈನು, ಮೊಬೈಲ್ ನಂಬರ್ ಹೇಳ್ತೀನಿ. ಮೊಬೈಲ್ ನಂಬರ್ ಹೇಳ್ತೀರಾ? ಒಂದೇ ಒಂದು ಸೆಕೆಂಡ್ ಸರ್, ಸರ್ ಹಾಗೆ ಹೇಳಿ. ನಾನು ಇನ್ನೊಂದು ಮೊಬೈಲ್ ತಗೋತೀನಿ. ಈಗ ಒಂದು ಲೈವಲ್ಲಿ ಇದ್ದೀನಿ, ಒಂದು ಇದ್ರಲ್ಲಿ ಇದ್ದೀನಿ. ಪಾಪ ಅವರು ಫೋನ್ ಮಾಡಿದ್ರು ಸರ್, ವಯಸ್ಸಾಡೋದು ಬರ್ತಾ ಇದೆಯಂತೆ. ಪಾಪ ಹೇಳಿದ್ರು ಸರ್, ಬರ್ತಾ ಇದ್ದೀನಿ ಅಂತಂದ್ರು. ಮಾತಾಡ್ತೀನಿ. ಹಾಂ ಸರ್. ನಾನು ನಿಮಗೆ ಫೈರ್ ಕಂಟ್ರೋಲ್ ರೂಮ್ ಒಂದು ನಂಬರ್ ಕೊಡ್ತೀನಿ. ಹಾಂ ಕೊಡಿ ಸರ್. ಅದಕ್ಕೆ ಮತ್ತೆ ಲೊಕೇಶನ್ ಕಳಿಸಿ. ಓಕೆ ಸರ್. ಅಲ್ಲಿ ಹೋಗ್ತಿರ್ತಾರಲ್ಲ, ಒಂದು ವಿಡಿಯೋ ಮಾಡಿ ಅದಕ್ಕೆ ಹಾಕಿ. ಓಕೆ ಸರ್. ಓಕೆ ಸರ್. ಒಂದು ಲೊಕೇಶನ್ ಹಾಕಿದ್ರೆ ಬರುತ್ತೆ. ಓಕೆ ಸರ್, ಕೊಡಿ ಹೇಳಿ ಸರ್. 9513 ಸರ್ 9513 74 9109 9109 ಸರ್. 9513 49 7374 ಸರ್. 95137 4 9109
09 1 2 3 4 5 6 7 8 9 10 ಸರ್ 95137 49109. ಇನ್ನು ಓಕೆ ಸರ್. ಈ ನಂಬರ್ಗೆ ಹಾಂ ಲೊಕೇಶನ್ ಕಳಿಸಿ, ಹಾಂ ಆಮೇಲೆ ವಿಡಿಯೋ ಮಾಡ್ಬಿಟ್ಟು ಅದಕ್ಕೆ ಹಾಕಿ ಓಕೆ 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 ಗಾಡಿ ಕಳಿಸ್ಕೊಡ್ತಾರೆ. ಹಾಂ ಓಕೆ ಸರ್. ಸಿಟಿ ಫೈರ್ ಅಂತ ಬಂತು ಸರ್, ಸಿಟಿ ಫೈರ್ ಕಂಟ್ರೋಲ್ ಅಂತ ಬಂತು. ಹೌದು, ಸೇಫ್ ಸರ್ ಅವರು ಫೋನ್ ಮಾಡಿದರು ಹೊಯ್ಸಳದವರು, ಅವರು ಬರ್ತಿದ್ದಾರೆ. ಮತ್ತು ನಾನು ಇದನ್ನು ಬರೋಕ್ಕೆ ಮುಂಚೆ ನಾನೊಂದು ಇದು ಹೆಲ್ಪ್ ಮಾಡಿ ಇದೊಂದು ಕಳಿಸ್ಬಿಡ್ತೀನಿ ಅಂತ. ಇದೊಂದು ರೆಕಾರ್ಡ್ ಮಾಡಿ ಹಾಕಿ, ಹಾಂ ಅಷ್ಟು ಇದಾಗುತ್ತೆ. ಖಂಡಿತ ಸರ್. ಅವ್ರು ಮಾತಾಡ್ತಾರೆ. ನಮ್ಮ ಕರ್ನಾಟಕ ಪೊಲೀಸ್ ಅದಕ್ಕೆ ಹೇಳೋದು, ಎಲ್ಲದಕ್ಕೂ ನೋಡಿ ನಮ್ಮೆಲ್ಲ ಪೊಲೀಸರು ಬರಬೇಕು. BBMP ಅವರು ಒಂದು ಹೆಲ್ಪ್ ಲೈನ್ ಇಲ್ಲ ಸರ್ ಅವ್ರದ್ದು. ಏನ್ ಹಾಂ ಮಾಡ್ತಾರೆ ನೋಡಿ, ಎಲ್ಲದಕ್ಕೂ ಪೊಲೀಸವರೇ. ಒಂದು ಕರೆಂಟ್ ಹೋದ್ರು ಪೊಲೀಸವರೇ, ಬೆಂಕಿ ಹಾಕೊಂಡ್ರು ಪೊಲೀಸವರೇ, ರಸ್ತೆ ಹೋದ್ರು ಪೊಲೀಸವರೇ. ಕಟ್ಕೊಂಡು ಟ್ಯಾಕ್ಸ್ ಮಾತ್ರ ಕಟ್ತಾರೆ. ನೋಡಿ ಅಲ್ಲಿ ಅದಕ್ಕೆ ಹೇಳೋದು ನಾವು, ನಮ್ಮ ದೇಶ ಕಾಯೋರು ಯೋಧರು, ನಮ್ಮ ಏರಿಯಾ ಕಾಯೋರು ಪೊಲೀಸರು ಅನ್ನೋದಕ್ಕೇನೆ ಅಲ್ವಾ ಸರ್? ಹೌದು ಸರ್, ಹೌದು. ಗ್ರೇಟ್ ಸರ್, ನಮ್ಮ ಪೊಲೀಸ್ ಅಂದರೆ ತುಂಬ ಗ್ರೇಟು. ಅದೊಂದು ರೆಕಾರ್ಡ್ ಮಾಡಿ ಹಾಕಿ ಸರ್, ಪೈರ್ನವ್ರು ಬರ್ತಾರೆ. ಓಕೆ ಇವಾಗ ಮಾಡ್ತೀವಿ, ಇವಾಗಲೇ ಮಾಡ್ತೀವಿ ಸರ್, ಇವಾಗಲೇ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ತಮಗೂ ಅಷ್ಟೇ ಸರ್. ತಮ್ಮ ಹೆಸರು? ಸರ್ ನನ್ನ ಹೆಸರು ರಾಜಗೋಪಾಲ್ ಅಂತ. ಸರ್ ತುಂಬ ಚೆನ್ನಾಗಿ ಸ್ಪಂದಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ವೆಲ್ಕಮ್. ಮಾತಾಡಿ ಸರ್, ಆ ನಂಬರ್ಗೆ ಹಾಕಿ. ಖಂಡಿತ. ಕರ್ನಾಟಕ ರಾಜ್ಯ ಪೊಲೀಸರಿಗೆ ಸೆಲ್ಯೂಟ್ ಸರ್. ನಮಸ್ತೆ. ನೋಡಿ ಗಾಡಿ ಬಂದಿದೆ. ಒಂದು ಗಾಡಿ ಕರೆಸಿದ್ದೀನಿ. ಗಾಡಿ ಕರೆಸಿ ಇದು ಬೆಂಕಿನ ನಿಲ್ಲಿಸೋದಕ್ಕೆ ವೆಹಿಕಲ್ ಬಂದಿದೆ. ನಮ್ಮ ಬಂದಿದ್ದಾರೆ. ಫೈರ್ ಇಂಜಿನ್ ಬಂದಿದೆ. ಫೈರ್ ಇಂಜಿನ್ ಬಂದು ನಮ್ಮ ಈ ಒಂದು ಬೆಂಕಿನ ನಂದಿಸೋದಕ್ಕೆ ರೆಡಿ ಆಗ್ತಿದೆ. ಬೆಂಕಿನ ಆರಿಸ್ತಾ ಇದ್ದಾರೆ. ಯಾರ ಕಿಡಿಗೇಡಿಗಳು ನೋಡಿ ಹೇಗೆ ಬೆಂಕಿ ಹಾಕಿದ್ದಾರೆ. ಈ ಥರ ಒಂದು ಬೆಂಕಿಗೆ ನಮ್ಮ ಪೊಲೀಸು ಫೈರ್ ಇಂಜಿನ್ ಎರಡನ್ನೂ ಕರೆಸಿದ್ದೀವಿ. ಇಬ್ರಿಗೂ ಇಂಟಿಮೇಷನ್ ಮಾಡಿ ಇಬ್ಬರೂ ಬಂದಿದ್ದಾರೆ. ಇದು KICT ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಹತ್ರ. ಸಮಯದ ಸರಿಯಾಗಿ
ಬಂದು ನಮ್ಮ 112 ಫೋನ್ ಮಾಡಿದ್ದಕ್ಕೆ ಪೊಲೀಸರು ಸಹ ಬಂದರು. ಆಮೇಲೆ ನಮ್ಮ ಫೈರ್ ಇಂಜಿನಿಯರು ಬಂದು ನೋಡಿ ಇಲ್ಲಿ ಎಷ್ಟು ಇದಾಗ್ತಿದೆ ಅಂತಂದರೆ ಅಷ್ಟು ಕೆಂಡವಾಗಿ ತುಂಬ ಆ ಒಂದು ಬೆಂಕಿ ಜಾಸ್ತಿ ಜೋರಾಗಿತ್ತು. ಅದನ್ನು ಆರಿಸೋದಕ್ಕೆ ಅಂತ ನಾವು ಫೋನ್ ಮಾಡಿದ ತಕ್ಷಣ ನಮ್ಮ ಫೈರ್ ಇಂಜಿನು ಮತ್ತು ಪೊಲೀಸ್ನವರು ನಮ್ಮ 112ಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ತುಂಬ ಕ್ಲೀನಾಗಿ ಅಚ್ಚುಕಟ್ಟಾಗಿ ಅವರು ಸ್ಪಂದಿಸಿ ಏನಾಗಿದೆ ಏನು ಅಂತ ಹೇಳಿ ಪಾಪ ಇಲ್ಲಿ ಹಿಂದೆ ನಮ್ಮ ಇದರಿಂದ ಗಿಡ ಮರಗಳಿದೆ, ಆ ಗಿಡ ಮರನ ಉಳಿಸಿದ್ದೀವಿ ನಾವು. ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಜೊತೆಯಲ್ಲಿ ಪತ್ರಿಕೆ ವತಿಯಿಂದ ನಾವು ಈ ಒಂದು ಕಾರ್ಯನ ರೂಪಿಸ್ಕೊಂಡಿದ್ವಿ. ಹಾಗಾಗಿ ನಮ್ಮ ಜೊತೆ ನಾವು ಕರೆ ಮಾಡಿದಾಗ 112 ಸಹ ಸ್ಪಂದಿಸಿ ಆ ಫೈರ್ ಇಂಜಿನ್ ಬರೋದಕ್ಕೆ 112ನೇ ಕಾರಣ. ಮತ್ತು ಅವ್ರಿಗೂ ಸಹ 112 ಅವ್ರಿಗೂ ಥ್ಯಾಂಕ್ ಯು. ಮತ್ತು ನಮ್ಮ ಸುಬ್ರಹ್ಮಣ್ಯಪುರ ಪೊಲೀಸರು ನಮ್ಮ ASI ಸಾಹೇಬರು ಬಂದಿದ್ದರು, ಅವ್ರಿಗೂ ಸಹ ಥ್ಯಾಂಕ್ ಯು. ಮತ್ತು ನಮ್ಮ ಫೈರ್ ಇಂಜಿನ್ ಎಲ್ಲಿ ದೇವಗಡ ಪೆಟ್ರೋಲ್ ಬಂಕ್ ಬಂದಿರೋದಾ ಫೈರು ಬನಶಂಕರಿ ದೇವಗಡ ನಮ್ಮ ಬನಶಂಕರಿಂದ ಫೈರು ಬಂದಿದ್ದಾರೆ, ಅವ್ರಿಗೂ ಸಹ ಅಂತ ಥ್ಯಾಂಕ್ ಯು. ಈಗ ಸಮಯ ಸರಿಯಾಗಿ ಬಂದಿರ್ಬೇಕು ಅವರು, ಏಕೆಂದರೆ ನೋಡಿ ನಮ್ಮ ಫೈರು ಎಷ್ಟು ಇದು ಮಾಡಿದ್ರು ಅಂತ ನಿಜವಾಗ್ಲೂ ಫೋನ್ ಮಾಡಿದ ತಕ್ಷಣ ಸ್ಪಂದಿಸಿ ನಮ್ಮ ಪೊಲೀಸ್ ಆಗಿರ್ಬೋದು ಫೈರ್ ಆಗಿರ್ಬೋದು ಇಬ್ಬರು ಸಹ ಬಂದು ಇಲ್ಲಾಗುವಂಥ ಅನಾಹುತ ತಪ್ಪಿದೆ. ಇಲ್ಲಿ ಹಿಂದೆಗಡೆ ತುಂಬ ಮರಗಳಿದೆ, ಮರಗಳಿಗೆಲ್ಲ ಹಾನಿ ಆಗ್ತಾಯಿತ್ತು. ಆ ಮರಗಳನ್ನೆಲ್ಲ ಉಳಿಸಿದಂಥ ಒಂದು ಹೆಸರು ನಮ್ಮ 112 ಹಾಗೂ ನಮ್ಮ ಸುಬ್ರಹ್ಮಣ್ಯಪುರ ಪೊಲೀಸ್ ASI ಅವರು ಮತ್ತು ನಮ್ಮ ಫೈರ್ ಇಂಜಿನ್ ಬನಶಂಕರಿ ಫೈರ್ ಇಂಜಿನ್ ಸಮಯಕ್ಕೆ ಸರಿಯಾಗಿ ಬಂದರು. ಪಾಪ ಅವ್ರಿಗೆ ಧನ್ಯವಾದಗಳು, ನನ್ನ ಕಡೆಯಿಂದ ಧನ್ಯವಾದಗಳು. ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಜೊತೆಯಲ್ಲಿ ಪತ್ರಿಕೆಯಿಂದ ಅವರ ಇಬ್ಬರಿಗೂ ಸಹ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮತ್ತು ನಮ್ಮ ಫೈರ್ ಇಂಜಿನ್ ಅವ್ರಿಗೆ ಇಬ್ಬರಿಗೂ ಧನ್ಯವಾದಗಳು. ಇಲ್ಲ ಅಂದಿದ್ರೆ ತುಂಬ ಅನಾಹುತ ಆಗ್ತಾಯಿತ್ತು ಇಲ್ಲಿ. ಏಕೆಂದರೆ ಇದು ಗಾಳಿಗೆ ತುಂಬ ನೀರು ಈ ಗಾಳಿ ರಭಸಕ್ಕೆ ತುಂಬ ಅನಾಹುತ ಆಗಿ ಇದಾಗ್ತಾಯಿತ್ತು. ಅದು ತಪ್ಪಿಸಿದ್ದಾರೆ ನಮ್ಮ ಫೈರ್ ಇಂಜಿನರು ಮತ್ತು ನಮ್ಮ ಎಲ್ಲ ಫೈರ್ ಇಂಜಿನ್ ಸಿಬ್ಬಂದಿ ಸಹ. ಎಲ್ಲರಿಗೂ ಧನ್ಯವಾದಗಳು. ನೋಡಿ, ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.